ಆ ಡ್ರೆಸ್ ಹಾಕೊಂಡು ಬಾ, ನಿನ್ ದೇಹ ನೋಡಬೇಕು. ನಿರ್ಮಾಪಕನ ಮಾತಿಗೆ ಆ ನಟಿ ಶಾಕ್ ಆಗಿದ್ರು. ಅಷ್ಟಕ್ಕೂ ಆ ನಟಿ ಯಾರು, ಆ ನಿರ್ಮಾಪಕ ಯಾಕೆ ಈ ರೀತಿ ಹೇಳಿದ್ರು ಅಂತ ನೋಡೋಣ ಬನ್ನಿ. ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಸೌಂದರ್ಯಕ್ಕಿಂತ ನಟನೆಗೆ ಆದ್ಯತೆ ನೀಡುವ ನಾಯಕಿಯರಲ್ಲಿ ಐಶ್ವರ್ಯ ರಾಜೇಶ್ ಒಬ್ರು. ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಸ್ಟಾರ್ ನಾಯಕಿಯಾಗಿ ಹೊರಹೊಮ್ಮತಾ ಇದ್ದಾರೆ. ಒಂದೆಡೆ ಅವರು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ರೆ, ಮತ್ತೊಂದೆಡೆ ಅವರು ಮಹಿಳಾ ಪ್ರಧಾನ ಚಿತ್ರಗಳಲ್ಲಿಯೂ ನಟಿಸ್ತಾ ಇದ್ದಾರೆ. ಅವರು ಒಂದು ಕಹಿ ಅನುಭವ ಹಂಚಿಕೊಂಡಿದ್ದಾರೆ. ಕಳೆದ ವರ್ಷ ಸಂಕ್ರಾಂತಿಗೆ ವಸ್ತುನಾನ್ ಚಿತ್ರದೊಂದಿಗೆ ಐಶ್ವರ್ಯ ತಮ್ಮ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ನೀಡಿದ್ರು. ವೆಂಕಟೇಶ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಪಾತ್ರಕ್ಕಾಗಿ ಅವರು ಪ್ರಶಂಸೆ ಪಡೆದ್ರು. ಈಗ ಅವರು ತೆಲುಗು ಚಿತ್ರಗಳಲ್ಲಿ ಮತ್ತು ತಮಿಳು ಚಲನಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಅವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದ ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಅವರು ಹಿಂದೆ ನಿರ್ಮಾಪಕರೊಬ್ಬರ ಕೈಯಲ್ಲಿ ಎದುರಿಸಿದ ಕಾಸ್ಟಿಂಗ್ ಕೌಚ್ ಅನುಭವವನ್ನು ಹಂಚಿಕೊಂಡ್ರು. ಇದು ನಾನು ಮಾತ್ರವಲ್ಲ, ಪ್ರತಿ ಹುಡುಗಿಯೂ ಒಂದಲ್ಲ ಒಂದು ಹಂತದಲ್ಲಿ ಈ ಪರಿಸ್ಥಿತಿಯನ್ನ ಎದುರಿಸಿರ್ತಾಳೆ. ಒಬ್ಬ ನಿರ್ಮಾಪಕ ನನಗೆ ಹೇಳಿದ್ರು, ನೈಟ್ ಡ್ರೆಸ್ ಹಾಕೊಳ್ಳಿ, ನೀವು ಹಾಗೆ ಡ್ರೆಸ್ ಮಾಡ್ಕೊಂಡ್ರೆ ನಾನು ನಿಮ್ಮ ದೇಹವನ್ನ ನೋಡಬಹುದು ಅಂತ ಹೇಳಿದ್ರು. ಅನೇಕರು ಹೀಗೆ ಮಾಡಿರಬಹುದು, ನಟನೆಯ ಬಗ್ಗೆ ಅಲ್ಲ, ಈ ರೀತಿ ಮಾತನಾಡೋದು ನನಗೆ ತುಂಬಾ ನೋವುಂಟು ಮಾಡಿದೆ ಅಂತ ಐಶ್ವರ್ಯ ವಿಷಾದಿಸಿದ್ರು. ಆದ್ರೆ ಸ್ಟಾರ್ ಹೀರೋಯಿನ್ ನಿರ್ಮಾಪಕ ಯಾರು ಎಂಬುದನ್ನು ಬಹಿರಂಗಪಡಿಸಿಲ್ಲ. ಮಹಿಳೆಯರ ಉಡುಪುಗಳ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಐಶ್ವರ್ಯ ಅವರು ಸಂದರ್ಭಕ್ಕೆ ತಕ್ಕಂತೆ ಉಡುಪು ಧರಿಸೋದು ಉತ್ತಮ ಅಂತ ಸಲಹೆ ನೀಡಿದ್ರು. ನನ್ನ ಮನೆಯಲ್ಲಿ ನನ್ನ ಸಹೋದರ, ನನ್ನ ತಾಯಿ ಈ ಉಡುಪು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ತಕ್ಷಣ ಅದನ್ನ ಬದಿಗಿಡ್ತೇನೆ. ನಾನು ವಿದೇಶಕ್ಕೆ ಹೋದಾಗ್ಲೆಲ್ಲ ನಾನು ಅಲ್ಲಿ ಪಾಶ್ಚಿಮಾತ್ಯ ಉಡುಪುಗಳನ್ನು ಧರಿಸ್ತೇನೆ. ಆದರೆ ನಾನು ಇಲ್ಲಿರುವಾಗ ನಾನು ಯಾರ ಭಾವನೆಗಳನ್ನು ನೋಯಿಸಲು ಬಯಸೋದಿಲ್ಲ. ನಾನು ಡ್ರೆಸ್ಸಿಂಗ್ ಬಗ್ಗೆ ನನ್ನ ಅಭಿಪ್ರಾಯವನ್ನ ನೀಡಬೇಕಾದ್ರೆ ನಾನು ಮೊದಲು ಜವಾಬ್ದಾರನಾಗಿರಬೇಕು ಅಂತ ನಾನು ಹೇಳ್ತೇನೆ. ನಾನು ಎಲ್ಲೋ ಶಾಪಿಂಗ್ ಮಾಲ್ಗಳ ಉದ್ಘಾಟನೆಗೆ ಹೋದ್ರೆ ಅಲ್ಲಿ ಯಾವ ರೀತಿಯ ಜನರು ಇದ್ದಾರೆ ಅಂತ ನನಗೆ ತಿಳಿದಿದೆ. ಆದ್ರಿಂದ ಅಲ್ಲಿ ಹಾಟ್ ಡ್ರೆಸ್ ಧರಿಸೋದು ಒಳ್ಳೇದಲ್ಲ ಅಂತ ಸೌಂದರ್ಯ ಹೇಳಿದ್ದಾರೆ.